ಅಮ್ಮನ ಮನೆಗೆ ಹೋಗ್ತೀನಿ ಅಂದ್ಲು. ನನಗೇನು ಗೊತ್ತು? ಅತ್ತೆ, ಜಾಣೆ ಎಲ್ಲಿ ಹೋಗಿದ್ದೆ? ಬಂದ್ಯಾ? ಯಾಕಮ್ಮ ಇಷ್ಟು ಲೇಟು? ನಿನ್ನ ಅತ್ತೆ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸಾರಿ ಮಾವ. ಫೋನ್ ಮಾಡಿ ಕೇಳೋಣ ಅಂದರೆ ಫೋನು ಮನೇಲೇ ಬಿಟ್ಟು ಹೋಗಿದ್ಯಾ? ಹೋಗೋ ಗಡಿಬಿಡಿಯಲ್ಲಿ ಮರ್ತೋಯ್ತು. ಹೊರಡಕ್ಕೆ ಮುಂಚೆ ಅತ್ತೆಗೆ ತಿಳಿಸಿ ಹೋಗಿದ್ದೆ. ನೀನು ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ತಾನೇ ನನ್ನ ಹತ್ರ ಹೇಳ್ಬಿಟ್ಟು ಹೋಗಿದ್ದು? ಇರಿಯತ್ತೆ ಪಾಪ ಅವ್ರಿಗೂ ಮಾತಾಡಕ್ ಬಿಡಿ. ಪ್ರತಿಭಕ್ಕ, ನಿಮ್ಮ ಅಮ್ಮನ ಮನೆಗೆ ಹೋಗಿದ್ರಾ? ಹೇಗಿದ್ದಾರೆ ನಿಮ್ಮಮ್ಮ? ಜಾಣೆ, ನೀನು ಅಮ್ಮನ ಮನೆಗೆ ಹೋಗಿಲ್ಲ ಅಂತ ಎಲ್ರಿಗೂ ಗೊತ್ತಾಗಿದೆ. ಅತ್ತೆ ಮನೆಗೆ ಫೋನ್ ಮಾಡಿ ವಿಚಾರಿಸ್ಕೊಂಡಿದ್ದಾರೆ. ಹೇಳಿ ಅಕ್ಕ, ಯಾಕೆ ಸುಮ್ಮನಾಗ್ಬಿಟ್ರಿ? ನಿಮ್ಮಮ್ಮ ಹೇಗಿದ್ದಾರೆ ಅಂತ ಕೇಳ್ದಪ್ಪ. ಅಪ್ಪ ಅವರು ಒಬ್ಬರೇ ಇರ್ತಾರೆ, ನಮ್ಮ ಮನೆಗೆ ಕರ್ಕೊಂಡ್ಬರ್ಬೋದಾಗಿತ್ತಪ್ಪ. ಅಮ್ಮನ ಮನೆಗೆ ಹೋಗೋಕ್ಕಾಗಲಿಲ್ಲ. ಯಾಕೆ? ಲಾಂಡ್ರಿ ಬಟ್ಟೆ ಕೊಟ್ಟು ಬರೋ ಅಷ್ಟರಲ್ಲೇ ಲೇಟ್ ಆಯಿತು. ಅಲ್ಲಮ್ಮ, ಲಾಂಡ್ರಿಗೆ ಹೋಗಿ ಬಟ್ಟೆ ಕೊಟ್ಟು ಬರೋಕ್ಕೆ ಇಷ್ಟು ಹೊತ್ತ? ನೋಡು ಪ್ರತಿಭಾ, ನಿನ್ನನ್ನು ವಿಚಾರಿಸ್ತಾ ಇರೋದು ಅನುಮಾನದಿಂದ ಅಲ್ಲಮ್ಮ, ಆತಂಕದಿಂದ. ಇತ್ತೀಚೆಗೆ ಮನೆಯಲ್ಲಿ ಕೆಲವರ ಮನಸ್ಸುಗಳು ಯೋಚನೆಗಳು ಸರಿ ಇಲ್ಲ. ಅದು ಇಲ್ಲೇ ಹೊರಗೆ ಹೋಗಿ ಎಲ್ಲಿ ತೊಂದರೆ ಸಿಗಾಕೊಂಡ್ಬಿಡ್ತೀವಿ ಅನ್ನೋ ಭಯ ನಮಗೆ. ಈಗಲಾದ್ರೂ ನಿಜ ಹೇಳಿ, ಎಲ್ಲಿಗೆ ಹೋಗಿದ್ರಿ ಅಂತ. JD ಅವ್ರ ಮನೆಗೆ. JD ಮನೆಗ? ಅಲ್ಲಿಗೆ ಯಾಕೆ ಹೋಗಿದ್ದೆ ಜಾಣೆ? ಅವ್ನು ತುಂಬ ಡೇಂಜರಸ್ ಮನುಷ್ಯ ಅಂತ ಗೊತ್ತು ತಾನೆ? ಆದರೆ ಅವ್ರ ವೈಫ್ ತುಂಬ ಒಳ್ಳೆಯವರು. ಅವ್ರ ಮಗಳು ಮಿಸ್ ಆಗಿದ್ದಾಳೆ ಅಂತ ಗೊತ್ತಾದಾಗಲಿಂದ ಹೋಗಿ ಮಾತಾಡ್ಸ್ಕೊಂಬರೋಣ ಅನಿಸ್ತಿತ್ತು. ಲಾಂಡ್ರಿ ಶಾಪಿಂದ ಸ್ವಲ್ಪ ಮುಂದೆನೇ ಅವ್ರ ಮನೆ. ಹೇಗಿದ್ರು ಲಾಂಡ್ರಿ ಶಾಪ್ ತನಕ ಹೋಗಿದ್ದೆ ಅಲ್ಲ, ಮನ್ಸು ತಡಿಲಿಲ್ಲ. ಹಾಗೆ ಹೋಗಿ ಮಾತಾಡ್ಸ್ಕೊಂಬಂದೆ. ಆದರೂ ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪು. ಅಮ್ಮ, ಆ ಹುಡುಗಿ ನಮ್ಮ ಅಮ್ಮು ಶಾಲೆಯಲ್ಲೇ ಓದ್ತಿರೋದು. ಏನೋ ಅತ್ತಿಗೆ ಒಂದು ಕಾಳಜಿಲಿ ಅಲ್ಲಿ ಹೋಗಿದ್ದಾರೆ ಅಷ್ಟೇ. ಸಾರಿ, ಎಲ್ರಿಗೂ ಸಾರಿ. ಸರಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಪ್ರತಿಭಾ, ಇನ್ಮುಂದೆ ಎಲ್ಲಾದರೂ ಹೋಗಬೇಕಾದ್ರೆ ದಯವಿಟ್ಟು ಹೇಳಿಬಿಟ್ಟು ಹೋಗು. ಏನೋ ನಮಗೂ ವಯಸ್ಸಾಗಿದೆ ಕಣೆ, ಟೆನ್ಷನ್ ತಡ್ಕೊಳಕ್ಕಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ತಲೆ ಅಲ್ಲಾಡ್ಸಿ ಸಾಕು, ಮೊದಲೇ ಗ್ಯಾಸ್ಟ್ರಿಕ್ ಅಂತೀಯ. ಹೋಗಿ ಊಟ ಮಾಡು. ಈ ಪ್ರತಿಭಾ, ಅಜಯ್, ಭಾವ ಸೇರಿಕೊಂಡು ಯಾವುದೋ ಕೇಸಿನ ವಿಚಾರದಲ್ಲಿ ಓಡಾಡ್ತಾ ಇದ್ದಾರೆ. ಇವತ್ತು ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಡೋಣ ಅಂತಿದ್ದೆ, ಮಿಸ್ ಆಯಿತು. ಬಿಡಲ್ಲ, ಇಷ್ಟರಲ್ಲೇ ಹಿಡಿತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್